Almost 3 years I was in commercial tax. I was additional commissioner enforcement. I was the GST came 2017 to 2020. I was there in GST. So many have already interacted with industries, whatever I know. Then I have also worked as a DC in Dharwad, Hubli Dharwad, as well as in Belgaum. So we know the field issues also. I have worked even in Ballari, Chitradurga, Shivamogga, Dharwad and this one. So we all can holistic development of Karnataka, not just in Bangalore. We can work for the development of MSME. So first and foremost is the property taxes. Property taxes is now the serious problem in all the levels, which is right from the panchayat level, municipality, and also now the BBMP. This has been property tax has been the act has been revised in the RDPR level. And similarly, the act has been amended in the municipality level also. Now there is a trial, things are going on in the BBMP also to amend the tax structure. In the RDPR, now the industrial level is above the commercial. The slabs, first the lowest slab is given for the residential, second slab is given for the commercial, and the highest slab is given for the industrial properties. And that too, there is provision to levy twice the tax rate. So wherever the plans are not approved. As we know, sir, that 94% of the properties in rural level, only 6% of the total industries are in the KSSADC, JDP properties. 94% are in the revenues, most of the rural areas. So most of them are property plans are not approved. But now, as per the new RDPR Act, wherever the plans are not approved by the local authorities or the local bodies or the planning authorities, they have empowered the local bodies to levy twice the prevailing tax rate. That is very problematic for the industry. Secondly, the ಈ ಕಡೆ ಕೆಳಗಡೆ ಇಡಿ. ಹಿಂದೆ ಬನ್ನಿ ಓಕೆ ಓಕೆ ಕೆಳಗಡೆ ಇಟ್ಕೊಳ್ಳಿ. ಮೇಜರ್ ಕಾನ್ಟ್ರಿಬ್ಯೂಷನ್ ಫ್ರಮ್ ದ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ. ಯಾಕಂದ್ರೆ ನಿಮ್ಮ ಒಂದು ಜಾಯಿಂಟ್ ಕಮಿಷನರ್ BBMP ಇದ್ರಿ, ಮತ್ತೆ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಇದ್ರಿ. ಅವರ GST ಕಂಪೇರ್ಡ್ ಟು ಪ್ರೆಸಿಡೆಂಟ್ ಮತ್ತೆ IPP ಅವರು ಹೇಳಿದಂಗೆ 93% 25 ಇಂಡಸ್ಟ್ರಿಯಲ್ ಪ್ರೈವೇಟ್ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಈಗ ಗೌರ್ಮೆಂಟ್ ಮಾಡದೇ ಇರೋವಂಥದ್ದನ್ನ ನಾವೇ ಒಂದು ಉದ್ಯಮಿಯಾಗಿ ಉದ್ಯೋಗ ಸೃಷ್ಟಿ ಮಾಡಿ ಎಲ್ಲ ರೀತಿ ಮಾಡ್ತಾ ಇರೋದ್ರಿಂದ ಯಾಕೆ ಪ್ರೈವೇಟ್ ಇಂಡಸ್ಟ್ರಿಯಲ್ ಏರಿಯಾನ ಡೆವಲಪ್ಮೆಂಟ್ಗೆ ನಿರ್ಲಕ್ಷ್ಯ ಮಾಡಿದ್ದೀರಾ ಒಂದು. ಆಮೇಲೆ ನಿಮಗೆ ಎಲ್ಲ ಇಲಾಖೆಗೂ ಪ್ರಾಬ್ಲಮ್ಸ್ ನಿಮ್ಗೆ ಹೇಳೋ ರೈಟ್ಸ್ ನಮಗಿದೆ ಸರ್. ಯಾಕಂದ್ರೆ ಸೆಕ್ರೆಟರಿಯೇಟ್ ಮಾಡಿರೋದು ಡೈರೆಕ್ಟರ್ MSME ಮಾಡಿರೋದೇನಂದ್ರೆ ಮೈಕ್ರೋ ಮತ್ತು ಸ್ಮಾಲ್ ಏನ್ ತೊಂದರೆ ಇದೆ ಅದನ್ನ ನಿಮ್ಗೆ ಹೇಳ್ಕೊಳೋದಕ್ಕೆ ಒಂದು ಅವಕಾಶ ಅಷ್ಟೇ. ಆಮೇಲೆ ಇಲ್ಲಿ ಪೆರಿಫೆರಲ್ ಇಂಡಸ್ಟ್ರಿಯಲ್ ಏರಿಯಾ 12,000 ಇಂಡಸ್ಟ್ರೀಸ್ ಇದೆ. ಆಲ್ಮೋಸ್ಟ್ 10 ಲಕ್ಷ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ. ಅದರಲ್ಲಿ 25 ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ನಮ್ಮದು ಡಾಕ್ಯುಮೆಂಟ್ ಮಾಡ್ತಾ ಇದ್ದೀವಿ. ಆಮೇಲೆ ನೀವು ಹೇಳ್ದಂಗೆ MBAನ ನೀವು ಹೈರ್ ಮಾಡಿ ಡಿಸ್ಟ್ರಿಕ್ಟ್ ಕೊಡ್ತೀನಿ ಅಂದರೆ ಇವತ್ತು ನಮ್ಮ ಅಸೋಸಿಯೇಷನಲ್ಲಿ MBA ಸ್ಟೂಡೆಂಟ್ಸ್ನ ಒಂದೊಂದು ಆಫೀಸರು ಒಂದು PA ಆಗಿ ಯೂಸ್ ಮಾಡ್ತಾ ಇದ್ದೀವಿ. PA ಆಗಿ MBA ಸ್ಟೂಡೆಂಟ್ಸ್ ಡೈರೆಕ್ಟಾಗಿ ನೀವು MBAನ ಹೈರ್ ಮಾಡಿ ಅಸೋಸಿಯೇಷನ್ಸ್ಗೆ ಕೊಟ್ಬಿಟ್ರೆ ನಿಮ್ಗೆ ಡೈರೆಕ್ಟ್ ಇನ್ಪುಟ್ ಸಿಗುತ್ತೆ. ನನ್ನೊಂದು ಸಜೆಷನ್ ಸರ್. ಆಮೇಲೆ ಪಾಲಿಸಿ ಬಗ್ಗೆ ಆಲ್ರೆಡಿ ನಮ್ಮ ಹೇಳ್ದಂಗೆ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ಗೆ ಸಪ್ರೇಟ್ ಪಾಲಿಸಿ ಬರುತ್ತೆ, ನಾಟ್ ಈವನ್ MSME, ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈನರ್ಸ್ಗೆ. ಆಮೇಲೆ ನಮ್ಮ ಅಸೋಸಿಯೇಷನ್ ನಡಿಬೇಕಂದ್ರೆ ಯಾವುದೇ ಥರ ಗ್ರ್ಯಾಂಟ್ಸ್ ಬರ್ತಾ ಇಲ್ಲ ಸರ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರನ್ ಅವರ್ ಶೋ. ಯಾಕಂದರೆ ಮೇನ್ ರೆಪ್ರೆಸೆಂಟೇಟಿವ್ ಆಗಿರ್ತೀವಿ ಅಸೋಸಿಯೇಷನ್ನು. ಇವತ್ತು ನಾವು ಬಜೆಟ್ ಮಾಡಿದಾಗ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ 19.44 lakhs ಏನು ಕಾರ್ಯಕ್ರಮ ಮಾಡದೇ ಲಾಸ್ ಇದೆ. ಆಮೇಲೆ KSSADC ಡಿಪಾರ್ಟ್ಮೆಂಟ್ ಇದೆ ಸರ್. ಯಾಕೆ ಇಂಡಸ್ಟ್ರಿಯಲ್ ಲೇಔಟ್ ಮಾಡಲಿಲ್ಲ ಆದರೂ ಕೂಡ ಇಟ್ಕೊಂಡಿದೀವಿ ಅನ್ನೋದೊಂದು ಪ್ರಶ್ನೆಗೊಂಡಿದೆ. ಈಗ 93% ಏನು ಇಂಡಸ್ಟ್ರಿಯಲ್ ಏರಿಯಾ ಇದೆ
ಯಾಕೆ ನೀವು ಇಂಡಸ್ಟ್ರಿಯಲ್ ಏರಿಯಾ ಅಂತ ಡಿಕ್ಲೇರ್ ಮಾಡಬಾರ್ದು ಅಂತ ಒಂದು ನಮ್ಮ ಬೇಡಿಕೆ ಇದೆ ಸರ್. ಫಸ್ಟ್ ಥಿಂಗ್ ಇಸ್ ಈಗ ಇಂಡಸ್ಟ್ರಿಯಲ್ ಏರಿಯಾ ಅಂತ ಡಿಕ್ಲೇರ್ ಮಾಡಬೇಕು. ಏನಕ್ಕೆ ಅಂದ್ರೆ ಈಗ ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ಇಂಡಸ್ಟ್ರಿಯಲ್ ಕ್ಲಾಸಿಫಿಕೇಶನ್ ಅಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಿದೀವಿ. ರೆಸಿಡೆನ್ಷಿಯಲ್ ಸೌಂಡ್ ಬರುತ್ತೆ, ನಾಯ್ಸ್ ಪೊಲ್ಯೂಷನ್ ಅಂತ ಕಂಪ್ಲೇಂಟ್ ಕೊಟ್ರೆ ಮೊನ್ನೆ 50 ಇಂಡಸ್ಟ್ರಿ ಅವರು ವೆಕೇಟ್ ಆಗ್ಬೇಕು ಅಂತ ಹೇಳಿದ್ದಾರೆ. ಅವ್ರಿಗೆ 50 ಇಂಡಸ್ಟ್ರಿ ವೆಕೇಟ್ ಆಗ್ಬೇಕಂದ್ರೆ ಗೌರ್ಮೆಂಟ್ ಸ್ಥಳ ಕೊಡುತ್ತಾ ಅವ್ರಿಗೆ, ಅಲ್ಲಿರೋ ಫ್ಯಾಮಿಲೀಸ್ ಎಷ್ಟು ಜನ ಡಿಪೆಂಡ್ ಆಗಿರ್ತಾರೆ, ಇದೆಲ್ಲ ಯೋಚನೆ ಮಾಡ್ಬೇಕು. ಯಾಕಂದ್ರೆ BBMP ಕಡೆಯಿಂದ ಇಮಿಡಿಯೇಟ್ ನೋಟಿಸ್ ಕೊಡ್ತಾರೆ. ಆಮೇಲೆ ಮೆಡಿಕಲ್ ಆಫೀಸರ್ಗೆ ಖಂಡಿತ ಅವ್ರಿಗೆ ಪವರ್ಸ್ ಇಲ್ಲ, ನಿಮ್ಗೂ ಗೊತ್ತಿದೆ. ಮೆಡಿಕಲ್ ಆಫೀಸರ್ ಯಾವ್ದೋ ಒಂದು ಸಂಘ ಸಂಸ್ಥೆಗಳು, ಲೋಕಲ್ ಸಂಘ ಸಂಸ್ಥೆಗಳು ಒಂದು ಕಂಪ್ಲೇಂಟ್ ಮಾಡಿ ಫೋರ್ಸ್ಫುಲಿ ಅವರು ಕೊಡಕ್ಕೆ ಹೇಳ್ತಾರೆ. ಈಗ ಅದು ಹೈಕೋರ್ಟ್ ಹೋಗಿ ಸ್ಟೇ ತಂದಿದ್ದೀವಿ. ಇಲ್ಲಿ ನಾವು ಇಂಡಸ್ಟ್ರಿ ನಡೆಸಬೇಕಾ, ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಬೇಕಾ, ಟ್ಯಾಕ್ಸ್ ಕಟ್ಬೇಕಾ, ಅಥವಾ ಲೀಗಲ್ ಆಗಿ ಫೈಟ್ ಮಾಡೋಣ, ಇದು ಒಂದು ಮೇಜರ್ ಆಗಿ ಕನ್ಸರ್ನ್ ಇದೆ. ಆಮೇಲೆ ಫಸ್ಟ್ ಟೈಮ್ ವಿ ಆರ್ ಟೇಕಿಂಗ್ ಇನಿಷಿಯೇಟಿವ್ ಆನ್ ಪೀನಿಯಾ ರೀಜನ್ ಇಂಡಸ್ಟ್ರಿಯಲ್ ಇಂಟರ್ನ್ಯಾಷನಲ್ ವುಮೆನ್ ಎಂಟರ್ಪ್ರಿನರ್ ಡೇಗೆ ಒಂದು ವುಮೆನ್ ಎಂಟರ್ಪ್ರಿನರ್ಸ್ ಒಂದು ಬುಕ್ ರಿಲೀಸ್ ಮಾಡೋಕಂತ ಇನಿಷಿಯೇಟಿವ್ ಮಾಡಿದ್ವಿ. ಪ್ಲಸ್ ಯೂಟ್ಯೂಬ್ ಚಾನಲ್, ಯಾರು ಬೆಳಗ್ಗೆಯಿಂದ ಸಂಜೆವರೆಗೂ ವುಮೆನ್ ಆಗಿ ವರ್ಕ್ ಮಾಡ್ತಾರೆ ಅವ್ರದನ್ನ ನಾವು ಒಂದು ಡಾಕ್ಯುಮೆಂಟ್ರಿ ಮಾಡ್ಬೇಕಂತ ಇದ್ವಿ. ಅದಕ್ಕೂ ಕೂಡ ಒಂದು ಇಂಟರ್ನ್ಯಾಷನಲ್ ವುಮೆನ್ ಎಂಟರ್ಪ್ರಿನರ್ ಡೇಗೆ ಒಂದು 10 ಲಕ್ಷ ಗ್ರಾಂಟ್ ಕೇಳಿದೀವಿ. ಅದೊಂದು ಖಂಡಿತ ಸ್ಯಾಂಕ್ಷನ್ ಮಾಡ್ಕೊಡ್ಬೇಕಂತ ವಿನಂತಿಸ್ತೀವಿ. ಆಮೇಲೆ ಈಗ ಸೆಂಟ್ರಲ್ ಬಜೆಟ್ 12 ಇಂಡಸ್ಟ್ರಿಯಲ್ ಪಾರ್ಕ್ ಅಂತ ಕೇಳಿದೆ. ನಿಮ್ಮ ಮುಖಾಂತರದಲ್ಲಿ 2 ಇಂಡಸ್ಟ್ರಿಯಲ್ ಪಾರ್ಕ್ ನಮ್ಮ ಸ್ಟೇಟ್ಗೆ ಬೇಕು. ಅದರಲ್ಲಿ ಒಂದು ವುಮೆನ್, ಒಂದು ಜನರಲ್. ಥ್ಯಾಂಕ್ ಯು ಸರ್. 5 ವರ್ಷದಲ್ಲಿ ಇಂಡಸ್ಟ್ರಿ ಪಾಲಿಸಿ ಏನ್ ಹೇಳಿದ್ವಿ, ಏನ್ ಡಿಫೈನ್ ಮಾಡಿದ್ರು ಸ್ಟೇಟ್ ಗೌರ್ಮೆಂಟ್, ಯಾವ್ದು ಇಂಪ್ಲಿಮೆಂಟ್ ಮಾಡಿಲ್ಲ, ಎಲ್ಲಾ ಸಂಘ ಸಂಸ್ಥೆಗೆ ರೀಸನ್ ಕೊಡ್ಬೇಕು ವೈ ಇಟ್ ಹ್ಯಾಸ್ ನಾಟ್ ಇಂಪ್ಲಿಮೆಂಟೆಡ್ ಅಂತ. Sir, thank you. It's not no more manufacturing based. ಆಮೇಲೆ ತಮ್ಮದು ಪಿನ್ನೆಸ್, ಎಸ್ ಇಟ್ ಈಸ್ ಇಶ್ಯೂ ಇದೆ. ಬಟ್ ಅಗೇನ್ MSME ಈಸ್ ದಿಸ್ ಒನ್ ವಿ ಹ್ಯಾವ್ ಟು ಫೆಸಿಲಿಟೇಟ್. ಬಟ್ ಇದು BBMP ಅಂಡ್ UD ಡಿಪಾರ್ಟ್ಮೆಂಟ್ ಜೊತೆ ಒಂದು ಐ ಥಿಂಕ್ ವಿ ಹ್ಯಾವ್ ಟು ಕ್ರಿಯೇಟ್ ಅ ಹೈಲ್. ನಿಮ್ದು ಸಪರೇಟ್ ಆಧಾರನ್ನೇ ನಿಮ್ಗೆ, ಯಾಕಂದ್ರೆ ಅಲ್ಲಿ ಇಲ್ಲಿಗಂತೂ ಬಹಳ ಇವು ಹೇಳಿದ್ರ ರೆವೆನ್ಯೂ ಲೇಔಟ್ ಅಲ್ಲಿ ಏನೋ ಎಲ್ಲೇನೋ ಮಾಡಿಲ್ಲ, ಈ ಕಡೆ ಏನೇನೋ ಮಾಡಿಲ್ಲ, ಈ ಕಡೆ ಆ ಲೇಔಟ್ ಪರ್ಮಿಷನ್ ತಗೊಂಡಿಲ್ಲ, ವಿತೌಟ್ ಎನಿ ಪರ್ಮಿಷನ್ ನಡೆಸ್ತಾ ಇದಾರೆ ತುಂಬಾ. ಬಟ್ ಇದು ನಡೀತಾ ಇದೆ, ಬಂದಂತೂ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಸೊ ಮೆನಿ ರೂಲ್ಸ್ ಲಾಸ್ ಏನೇನ್ ಫ್ಲೋಟ್ ಮಾಡಬೇಕು ಎಲ್ಲ ಫ್ಲೋಟ್ ಮಾಡಿರೋದು ಇದಾವೆ. ಹೇಳುವಾಗ ಅದು ಕೂಡ ಮಿಸ್ ಆಗಿರುತ್ತೆ. ಸೊ ಬಟ್ ಅದಕ್ಕೆ ನಾವು ಸೀಕಿಂಗ್ ಅ ಸ್ಪೆಷಲ್ ಎಕ್ಸಂಪ್ಷನ್ ಫಾರ್ ದಿಸ್ ವಿಚ್ ಈಸ್ ಎಸ್ ಆಗಬೇಕು. ಬಟ್ ಅದು ವಿತ್ BBMP and UD department and our department, yes, we have to do a high level meeting and then decision ತಗೊಂಡ್ರೆ it will be a very good decision. Yes, we will also push for it. ಆಮೇಲೆ ಇನ್ನೊಂದು there was one proposal, I think KDB ಇಂದ, whatever revenues comes from industrial areas, 70% will be retained for the development of okay. So the township, ಅದು ಟೌನ್ ಅದೇ. ಸೊ ಅದಕ್ಕೆ ಅವಾಗ ನಿಮ್ಗೆ ಈಗ ಹೇಗೆ ಎಲೆಕ್ಟ್ ಇದು ಆಗಿದೆ ಅದನ್ನ ನಿಮ್ಮದು ಪೀನ್ಯ ಟೌನ್ಶಿಪ್ ಅಂತ ಡಿಕ್ಲೇರ್ ಮಾಡಿ ಅವಾಗ 7 ಭಾಳ ಅಂದ್ರೆ ಮಾಡಿ 30 crores ಫಸ್ಟ್ ಫೇಸ್ ಏನು ರಿಲೀಸ್ ಮಾಡಿದ್ರು, ಪೀನಿಯಾ ಸೆಕೆಂಡ್ ಸ್ಟೇಜ್ ಅಲ್ಲಿ ವರ್ಕ್ ಮಾಡಿದ್ರು. ಆ ಟೈಮಿಂದ ನಾವು ಜೊತೆಲಿ ವರ್ಕ್ ಮಾಡಿದ್ವಿ. ಅದರಲ್ಲಿ 4.5 ಕೋಟಿ ಇವತ್ತು ಕೂಡ KSSDC ಇದೆ. ಮತ್ತೆ ಟೆಂಡರ್ ಕರೆದಿ ಉಳಿದಿರೋ ರೋಡ್ಸ್ ನ ಮಾಡಿ ಅಂತ ಇದೀವಿ, ಮಾಡ್ತಾ ಇಲ್ಲ. ಅದು ನಿಮ್ ಕಡೆಯಿಂದ ಒಂದು ಹಾಕ್ಬೇಕಾಗುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, 100 crores ಅಲ್ಲಿ 50 crores ಬಂದು ಪ್ಯಾಕೇಜ್ 4 ಅಂತ ದಾಸರಳ್ಳಿ ಕಾನ್ಸ್ಟಿಟ್ಯೂನ್ಸಿಲಿ ಒಂದು 37 crores 6% ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಮತ್ತೆ GST ಅಂತ ವರ್ಕ್ ಎಕ್ಸಿಕ್ಯೂಷನ್. ಅದರಲ್ಲಿ ಎವ್ರಿ ವೀಕ್ ರಿವ್ಯೂ ಮೀಟಿಂಗ್ ಮಾಡಿದೀವಿ ಸರ್. ಎವ್ರಿ ವೀಕ್ ರಿವ್ಯೂ ಮೀಟಿಂಗ್ ಮಾಡಿ ಕ್ವಾಂಟಿಟಿ ಮಿಕ್ಕಿರೋದ್ರಲ್ಲಿ ಮತ್ತೆ ಅಡ್ಜಸೆಂಟ್ ಏರಿಯಾ ಪೀನಿಯಾ 3rd ಫೇಸ್ ಮತ್ತೆ ಪೀನಿಯಾ 3rd ಸ್ಟೇಜ್ ಗೆ ವರ್ಕ್ ಎಕ್ಸಿಕ್ಯೂಷನ್ ತಗೊಂಡ್ಬಂದಿದ್ವಿ. ಅದೆಲ್ಲೂ ಕ್ವಾಂಟಿಟಿ ವೇಸ್ಟ್ ಆಗದೆ ಇರೋ ತರ. ಈಗ 50 crores 3 months ಬ್ಯಾಕ್ ವರ್ಕ್ ಆರ್ಡರ್ ರೆಡಿ ಇದೆ. RR ನಗರ್ ಕಾನ್ಸ್ಟಿಟ್ಯೂನ್ಸಿ ಪೀನಿಯಾ ಫಸ್ಟ್ ಸ್ಟೇಜ್, ಇನ್ನೂ ವರ್ಕ್ ಎಕ್ಸಿಕ್ಯೂಷನ್ ಆಗಿಲ್ಲ ಸರ್. ಇದು ಆಕ್ಚುಲಿ ಏನಕ್ಕೆ ರೀಸನ್, MD KSSDC ತಗೊಬೇಕು ರೀಸನ್ ಅಲ್ಲಿಂದ. ಮತ್ತೆ ಸೆಕ್ರೆಟರಿ C&I ಇಸ್ ದ ಚೇರ್ಮನ್ ಫಾರ್ ದ ಕಮಿಟಿ. ಅದಕ್ಕೆ ರಿಟೈರ್ಡ್ ಜಡ್ಜ್ ಕಮಿಟಿ ಅಂತ ಮಾಡಿ ಎಲ್ಲ ಫಾರ್ಮೇಶನ್ ಮಾಡಿದ್ದಾರೆ. ಅಂಡ್ ಪ್ರೆಸಿಡೆಂಟ್ PA ಇಸ್ ದ ಒನ್ ಆಫ್ ದ ಕಮಿಟಿ ಮೆಂಬರ್. ಇದು ಯಾಕೆ ಡಿಲೇ ಆಗ್ತದೆ? ಈಗ ನೋಡಿ, ಫಂಡ್ ಅವೈಲಬಿಲಿಟಿ ಇದೆ. ರಾಜ್ಯ ಸರ್ಕಾರ ಕೇಳಿದ್ರೆ ನಮ್ಮ ಹತ್ರ ಫಂಡ್ ಇಲ್ಲ ಅಂತಾರೆ. ಈಗ ಫಂಡ್ ಅಲೋಕೇಟ್ ಆಗಿದೆ, ವರ್ಕ್ ಆರ್ಡರ್ ರೆಡಿ ಇದೆ 50 crores ಸರ್. 50 crores ವರ್ಕ್ ಆರ್ಡರ್ ರೆಡಿ ಇದೆ. ಅಲ್ಲಿನ ಲೋಕಲ್ ಇಶ್ಯೂ, ಲೋಕಲ್ MLA ಅವರು ಒಂದು ಅಲ್ಲಿ ಬಂದು ಪೂಜೆ ಮಾಡ್ಬೇಕು ಅಷ್ಟೇ ಸರ್. ಅಲ್ಲಿ ಒಂದು ಡ್ರ್ಯಾಗ್ ಆಗ್ತಿದೆ. ಅಲ್ಲಿ ಅವ್ರು ಏನ್ ಹೇಳ್ತಾರೆ, ದುಡ್ಡು ನನಗೆ ಕೊಡಿ, ನಾನ್ ಡೆವಲಪ್ ಮಾಡ್ತೀನಿ. RR ನಗರ್ ಕಾನ್ಸ್ಟಿಟ್ಯೂನ್ಸಿ ಸರ್, ಪೀನಿಯಾ ಫಸ್ಟ್ ಸ್ಟೇಜ್
ಪೀಣ್ಯ ಫಸ್ಟ್ ಫೇಸ್ ಸರ್, ಅದು ಪ್ಯಾಕೇಜ್ 1 ಅಂತ ಕನ್ಸಿಡರ್ ಆಗುತ್ತೆ ಸರ್. KSSLC ಮುಖಾಂತರಲ್ಲೇ ವರ್ಕ್ ಎಕ್ಸಿಕ್ಯೂಷನ್ ಆಗ್ಬೇಕು ಸರ್. Okay, thank you. Mr. Kiran from Assam. ನೀವು ಕರ್ನಾಟಕದವರು, ಅದು ಉತ್ತರ ಕರ್ನಾಟಕದವರು. ಅಂಡ್ ಐ ಗಾಟ್ ವೆರಿ ಫ್ಯೂ ಪಾಯಿಂಟ್ಸ್ ನಮ್ಮ ಊರಿನ ಹಾಸನಕ್ಕೋಸ್ಕರ. ಮೊದಲನೇದಾಗಿ ಹಾಸನದಲ್ಲಿ ಒಂದು ಒಳ್ಳೆ ಕೈಗಾರಿಕಾ ಕಾರ್ಯಕ್ರಮ ಮಾಡೋಣ, ಕಾಸೇನೊಂದಿಗೆ ತಾವು ಬರಬೇಕು ಅಂತ ವಿ ಇನ್ವೈಟ್ ಯು ಸರ್ ಪರ್ಸನಲಿ. ಸೆಕೆಂಡ್ ಥಿಂಗ್ ಸರ್, ಹಾಸನ ಗಿವನ್ ಎ ODOP ಸೆರಾಮಿಕ್ ಅಂತ, ಬಟ್ ಅಲ್ಲಿ ನಮ್ಗೆ ವಿ ಡೋಂಟ್ ಹ್ಯಾವ್ ಎ ಪ್ರಾಪರ್ ಡೆಪಾಸಿಟ್ಸ್ ಫಾರ್ ದ ಸೆರಾಮಿಕ್ ಆಲ್ಸೋ. ಸೊ ವೆನ್ ದ ನ್ಯೂ ಪಾಲಿಸಿ ಬಂದಾಗ ವಿಲ್ ಗಿವ್ ಎ ಒನ್ ರೆಪ್ರೆಸೆಂಟೇಷನ್, a better product. For example, we grow a lot of coconut or we grow a lot of coffee, like some product related on the ODOP kotra odeyudu sir. That's one of the important thing. And I recall here a lot of discussion took place with the president and other leaders also. Nirani, when Burgesh Nirani sir was heading the ministry, he had made a proposal of having a IDA, Industrial Development Authority, who can maintain and run the industry, probably collection of taxes and maintenance. So all over Karnataka, if you are able to solve something like this, because every industry has got 2 fathers and 2 mothers. ಗ್ರಾಮ ಪಂಚಾಯತ್ ಕೇಳ್ತಾರೆ, ಈ ಕಡೆ BDN ಅವರು ಕೇಳ್ತಾರೆ, ಈ ಕಡೆ BPMP ಅವರು ಕೇಳ್ತಾರೆ, ಈ ಕಡೆ ನಮಗೆ KDB ಅವರು ಕೇಳ್ತಾರೆ. So we lot of authorities that we are answerable. This is one of the way where we can solve the matter. Then second thing regarding plug and play, what we are looking at, and a small industrial township, like whether a private developer can do it or an industrial association can do it. How much we can fit that into the new policy? Please look into that. So again, we will say all over state demand for a separate MSME policy, sir. So yeah, definitely Government of India will stand by us with a lot of other packages also. Now, Government of India has got a very large MSME department, and number is Shobha Karandarajah madam become minister ಆಗಿದ್ದಾರಲ್ಲಿ. So ಹಾಗಾಗಿ ನಮಗೆ we can have a very good regime also during this period. And MSCFC ಬಗ್ಗೆ there was already a discussion took place. MSCFC ನ ಸ್ವಲ್ಪ ಸ್ಟ್ರೆಂಥನ್ ಮಾಡಬೇಕಾಗ್ತದೆ ಜಿಲ್ಲಾ ವೈರ್ನಲ್ಲಿ. ಅದಾದ್ಮೇಲೆ ಎಲ್ಲೋ ಒಂದು ಕಡೆ ಲಾರ್ಜ್ ಬೈಯರ್ಸ್ ಬೇಕು, ಲಾಟ್ ಆಫ್ ಇನ್ಫ್ಲುಯೆನ್ಸಸ್ ಇನ್ MSCFC. ಸ್ವಲ್ಪ ವಿಲ್ ಕಮ್ ಟು ಯು ಆನ್ ದಸ್ ಪರ್ಸನಲ್ ಇಶ್ಯೂಸ್. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಕಾಸಿಯಾ ಫಾರ್ KDB ಲ್ಯಾಂಡ್ ಗೆ ಮಾತ್ರ ಬರುತ್ತೆ, ಪ್ರೈವೇಟ್ ಲ್ಯಾಂಡ್ ಅಂತ ನೀವು ಕನ್ವರ್ಷನ್ ಮಾಡಿದಾಗ ಬರಲ್ಲ ಅಂತ ಹೇಳ್ತಾರೆ. ಅದು ಸರಿನಾ ಸರ್? ಅದೇನು ತಪ್ಪ ಅಂತ ನಾನು ಕೇಳಿದೆ. ಬಹಳಷ್ಟು ಇಲ್ಲಿ ನಿಮ್ಮಲ್ಲೇ ತಗೊಂಡಿರ್ತಾರೆ ನೋಡಿ, ಬರುತ್ತೆ ಸಬ್ಜೆಕ್ಟ್ ಎಕ್ಸೆಪ್ಷನ್ ಇದೆ. ಅಲ್ಲ, ಅದೇ ಕೈಗಾರಿಕೆ ಆಕ್ಚುಲಿ ಬರುತ್ತೆ, ಆದ್ರೆ ನಾವು ಅಲ್ಲಿ ಕೇಳಿದ ಕೆಲವರಿಗೆ ನಮ್ಮಲ್ಲಿ Many have taken into, I think it's a case, one specific case basis, which is sub-district ಕೇಳಬೇಕಾಗುತ್ತೆ. What is the issue? Otherwise many have taken. One second, Mr. Speaker, you want to speak? Okay. ಸರ್, ನಮ್ದು